ಬೆಳಗ್ಗೆ ಸಮಯದಲ್ಲೇ ಈ ಒಂದು ತಂತ್ರವನ್ನು ಮಾಡಿ ಎಕ್ಕದ ಎಲೆಯನ್ನು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಯಾರಿಂದ ಜಗಳ ಕಿರಿಕಿರಿ ಮನಸ್ತಾಪ ಆಗ್ತಾ ಇರುತ್ತೆ ಅವರ ಹೆಸರನ್ನು ಬರೆದು ಅಯಿಂದ ಮನೆಯಲ್ಲಿ ಅಶಾಂತಿ ಉಂಟಾಗ್ತಾ ಇರುತ್ತೆ ಅವರ ಹೆಸರನ್ನು ಹೇಳಿ ಈ ಸೂಜಿಗೆ 5 ಬೆಳ್ಳುಳ್ಳಿ ಹೆಸರುಗಳನ್ನು ನೀವು ಚುಚ್ಚಿಬಿಟ್ಟು ಇದನ್ನು ಎಕ್ಕದ ಎಲೆ ಮೇಲೆ ಇಟ್ಟು ಚೂರೇ ಕುಂಕುಮವನ್ನು ಹಾಕಬೇಕು. ಯಾರಿಂದ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ ಅವರ ಹೆಸರನ್ನು ಹೇಳ್ತಾ 108 ಬಾರಿ ಕುಂಕುಮವನ್ನು ಹಾಕಬೇಕು. ಇದನ್ನು ಒಂದು ದಿನ ದೇವರ ಮನೆಯಲ್ಲೇ ಇಡಬೇಕು. ಇಟ್ಬಿಟ್ಟು ಮಾರನೇ ಬೆಳಗ್ಗೆ ನೀವು ಎದ್ದ ತಕ್ಷಣ ನಿಮ್ಮ ನಿತ್ಯ ಕರ್ಮಗಳೇನಿರುತ್ತೆ ನೋಡಿ ಆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಎಲ್ಲ ಆಗಬೇಕು. ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ನೀವು ಈ ಎಕ್ಕದ ಎಲೆ ಬೆಳ್ಳುಳ್ಳಿ ಕುಂಕುಮವನ್ನು ತಗೊಂಡೋಗಿ ಹರಿಯುವಂಥ ನೀರಿಗೆ ಬಿಡಬೇಕು. ಅವರ ಹೆಸರನ್ನು ಹೇಳಿ ಅವ್ರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡಪ್ಪ, ಮನೆಗೆ ಶಾಂತಿ ನೆಮ್ಮದಿ ಕೊಡು ಅಂತ ಭಗವಂತನನ್ನು ಬೇಡಿಕೊಂಡು ಮನೆಯ ಒಂದು ಶಾಂತಿ ನೆಮ್ಮದಿಗೋಸ್ಕರ ಏಳಿಗೆಗೋಸ್ಕರ ಈ ಒಂದು ಎಕ್ಕದ ಎಲೆ ಮತ್ತು ಬೆಳ್ಳುಳ್ಳಿ ಕುಂಕುಮವನ್ನು ನೀರಿಗೆ ಬಿಡಬೇಕು. ಈ ರೀತಿಯಾಗಿ ನೀವು ಸೋಮವಾರದ ದಿನ ಮಾಡಿ ಮಂಗಳವಾರದ ದಿನ ನೀವು ಇದಿಷ್ಟು ವಸ್ತುಗಳನ್ನು ನೀರಿಗೆ ನೀವು ಬಿಟ್ಟಿದ್ದೇ ಆದರೆ ಖಂಡಿತ ನಿಮ್ಮ ಮನೆಯಲ್ಲಿ ಆಗ್ತಾ ಇರುವಂಥ ಕಲಹ ಜಗಳ ಕದನ ಕಿರಿಕಿರಿ ಮನಸ್ತಾಪ ಪ್ರತಿಯೊಂದು ಏನೇ ಇರುತ್ತೆ ತೊಂದರೆ ಅದೆಲ್ಲ ನಿವಾರಣೆ ಆಗುತ್ತೆ.